ಕೋಲಾರ ಜಿಲ್ಲಾ ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ಡಿಮಾಂಡ್ ಬಂದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಖರ್ಗೆ ಬಳಿ ಆಗ್ರಹಿಸಿದ್ದಾರೆ. 3 ಜನ ಶಾಸಕರಿದ್ದೀವಿ, 2 MLC ಇದ್ದೀವಿ. ಜಿಲ್ಲಾ ಮುಖಂಡರ ಸಹಿ, ಜಿಲ್ಲೆಯ ಒಬ್ಬರಿಗೆ ಸಚಿವ ಸ್ಥಾನ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಆ ಮನವಿ ಪತ್ರವನ್ನ ಖರ್ಗೆ ಅವರಿಗೆ ಕೊಟ್ಟಿದ್ದು ಎಸ್ಸಿ ಬಲಗೈ ಸಮುದಾಯದಿಂದ ಶಾಸಕ ನಾರಾಯಣಸ್ವಾಮಿ, ಒಕ್ಕಲಿಗ ಸಮುದಾಯದಿಂದ ಮಾಲೂರು ಶಾಸಕ ನಂಜೇಗೌಡ, ಅಲೆಮಾರಿ ಸಮುದಾಯದಿಂದ ಕೊತ್ತೂರು ಮಂಜುನಾಥ್ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಕೆಜಿಎಫ್ ಶಾಸಕಿ ರೂಪಕಲಾ ಬಿಟ್ಟು ದೆಹಲಿಗೆ ಹೋಗಿ ಮನವಿ ಮಾಡಿ ಬಂದಿದ್ದಾರೆ. 3 ಜನ ಶಾಸಕರು, 2 MLCಗಳು ಭೇಟಿಯಾಗಿದ್ದ ದೃಶ್ಯ ಫೋಟೋ ನೀವು ನೋಡ್ತಾ ಇದ್ದೀರಾ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಕೊಟ್ಟು ಬಂದಿದ್ದಾರೆ ಕೋಲಾರ ಜಿಲ್ಲೆಗೆ. ಎಸ್, ಸಿದ್ದರಾಮಯ್ಯ ಅವರ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ದೆಹಲಿ ನಾಯಕರನ್ನ ಭೇಟಿಯಾಗಿ ಬರ್ತಿದ್ದಾರೆ. लाइट बंद करो फिर फोन बहुत अच्छे दीजिए, बहुत मस्त। ಭೇಟಿಯಾದ್ರು ಡಿಕೆ ಶಿವಕುಮಾರ್ ಜೊತೆ ಮಧ್ಯಾಹ್ನದ ಊಟದ ನಂತರ ಏರ್ಪೋರ್ಟ್ ಕಡೆ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ವರಿಷ್ಠರನ್ನ ಭೇಟಿಯಾದ್ರು ಡಿಕೆ ಶಿವಕುಮಾರ್ ಜೊತೆ ಊಟದ ನಂತರ ಹೊರಟಿದ್ದಾರೆ. ಮುನಿಯಪ್ಪ ಮತ್ತು ಯತೀಂದ್ರ ಜೊತೆಗಿದ್ದಾರೆ. ಏರ್ಪೋರ್ಟ್ನ ಕಡೆ ಹೊರಟಿದ್ದಾರೆ ಸಿದ್ದರಾಮಯ್ಯ. 3 ಗಂಟೆಗೆ ಫ್ಲೈಟ್ ಇದೆ ಅನ್ನೋ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಅವರು ಈಗಷ್ಟೇ ಹೊರಗೆ ಬಂದು ಕಾರ್ನಲ್ಲಿ ಕೂತು ಹೊರಟಿದ್ದ ದೃಶ್ಯ ನೀವು ನೋಡ್ತಾ ಇದ್ರಿ. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ರಿ. ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಅಹಿಂದ ನಾಯಕತ್ವಕ್ಕೆ ಡಿಮಾಂಡ್. ಇನ್ನು ಮುಂದೆ ಅಹಿಂದ ನಾವು ಮುನ್ನಡೆಸ್ತೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ನಂತರ ಹೊಸ ನಾಯಕನ ಉದಯ ಆಗಲೇಬೇಕು. ಅಹಿಂದ ಉತ್ತರಾಧಿಕಾರಿಯಾಗಿ ಯಾರಾದ್ರೂ ಮುಂದುವರಿಬೇಕಲ್ವಾ? ದೇವರಾಜ ಅರಸು, ಮೊಯ್ಲಿ, ಬಂಗಾರಪ್ಪ ಬಳಿಕ ಸಿದ್ದರಾಮಯ್ಯ ಬಂದ್ರು. ಈಗ ಹೊಸ ಅಹಿಂದ ನಾಯಕ ಬರಬೇಕು, ಹೊಸ ಅಧ್ಯಾಯ ಶುರುವಾಗಬೇಕು. ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಇದೇ ಮೊದಲಲ್ಲ ಸತೀಶ್ ಜಾರಕಿಹೊಳಿ ಮುಂದಿನ ಅಹಿಂದ ನಾಯಕ ನಾನು ಅಂತ ಹೇಳ್ತಾ ಇರೋದು. ಈಗ ಮತ್ತೊಂದು ಸಲ ಅದನ್ನ ಪುನರುಚ್ಚರಿಸಿದ್ದಾರೆ. ನೀವು ಅಹಿಂದ ಮೂವ್ಮೆಂಟ್ ಇಂದ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಸರ್. ಅವರ ರಾಜಕೀಯ ಒಂದು ಸ್ಟೆಪ್ ಡೌನ್ ಆಗಿರೋದು ಯಾವ ರೀತಿಯಾಗಿ ನೋಡ್ತೀರಾ ಸರ್? ಅವ್ರಿಗೆ ಸ್ಟೆಪ್ ಡೌನ್ ಆಗಲೇಬೇಕು. ಇಂದಿಲ್ಲ, ಇನ್ನು 2 ವರ್ಷ ನಂತರ ಆಗಲೇಬೇಕಿತ್ತು. ನಾನು ಇನ್ನು 2 ವರ್ಷ ಇರ್ತದೆ ಅಂತ ಹೇಳಿದ್ರು. ನಂತರ ಈ ಸಮಸ್ಯೆ ಬರ್ಬೋದು. ಈಗ ಬಂದಿದೆ. ಸೊ ನಮಗೆ 2 ವರ್ಷ ಸರ್ಕಾರ ಇದೆ, ಅಧಿಕಾರದಲ್ಲಿದ್ದೀವಿ. ಅದನ್ನು ಗ್ಯಾಪ್ ಫಿಲ್ಅಪ್ ಮಾಡಲಿಕ್ಕೆ, ಅವ್ರ ಸಜೆಷನ್ ತೊಗೊಳ್ಳಿಕ್ಕೆ ಮಾಡಿ ನಾವು ಕಟ್ಟಲೇಬೇಕು. ಆರಿಸಿದ್ರು, ಮೊಯ್ಲಿ ಇದ್ದರು, ಬಂಗಾರಪ್ಪನ ಬಂದರು, ಸಿದ್ದರಾಮಯ್ಯ ಬಂದರು. ಸಿದ್ದರಾಮಯ್ಯ ನಂತರ ಮತ್ತೊಬ್ರು ಹಂಗೆ ಅದು ಕಂಟಿನ್ಯೂಷನ್ ಅದು. ಸೊ ಅದನ್ನು ಅದಕ್ಕೆ ರೆಡಿ ಇರಬೇಕಾದಿದ್ದ ಸಂದರ್ಭ ಸನ್ನಿವೇಶ. ಹೇಳಿದ್ರೆ ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟು. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಇಷ್ಟು ಜನ ಇಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಸ್ಥಾನ ತುಂಬಾ ಪ್ರಯತ್ನ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನದಂತೆ ಸಿಎಂ ರಾಜೀನಾಮೆ ನೀಡಿದ್ದಾರೆ. ಸಿದ್ದರಾಮಯ್ಯ ಒಪ್ಪಂದದ ಪ್ರಕಾರ 3 ವರ್ಷ ಮುಗಿಸಿದ್ದಾರೆ. ರಾಜಕೀಯದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ ರಾಜೀನಾಮೆ, ಹೊಸಬರು ಬರೋದು ಸಾಮಾನ್ಯ.
ವೇಣುಗೋಪಾಲ್ ಕರೆ ಮಾಡಿದ್ದು ಸತ್ಯ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನಿಸುತ್ತೆ ನೋಡೋಣ ಅಂತ ಸಾಹುಕಾರ್ ಹೇಳಿದ್ದಾರೆ. ಹೈಕಮಾಂಡಲ್ಲಿ ಸೂತ್ರವನ್ನು ಪೂರೈಸಿದ್ದಾರೆ. ಅವ್ರ ಜಾಗದಲ್ಲಿ DK ಶಿ ಅವರು ಬರ್ತಾ ಇದ್ದಾರೆ. ಸೊ ರಾಜಕೀಯವಾಗಿ ಇದೆಲ್ಲ ಸಹಜ. ಇದು ಒಬ್ರು ಹೋಗ್ತಾರೆ, ಅವ್ರು ಬರ್ತಾರೆ. ಸೊ ಹೋದರೂ ಕೂಡ ಎಲ್ಲರೂ ಕೊಟ್ಟಾಗ ಕೆಲಸ ಮಾಡಬೇಕು ನಾವು. ಮತ್ತೆ ಈಗ ನಿನ್ನೆ ಕೂಡ ಹೇಳಿದ್ದಾರೆ, 28ರಲ್ಲಿ ನಾನು ಪಕ್ಷ ಗೆಲ್ಲಿಸಲಿಕ್ಕೆ ಎಲ್ಲರಿಗೂ ಪ್ರಯತ್ನ ಮಾಡೋದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸರ್, ವೇಣುಗೋಪಾಲ್ ಅವರು ನಿಮಗೆ ಫೋನ್ ಮಾಡಿದ್ರು KPC ಅಧ್ಯಕ್ಷ ವಿಚಾರಕ್ಕೆ ಅಂತ, ಹೌದಾ ಸರ್? ಹಾಂ, ಚರ್ಚೆ ನಡೆದಿದೆ. ಅದು CM ಅವ್ರಿಗೆ ಹೇಳಿದ್ದೀವಿ, DCM ಅವ್ರಿಗೆ. ಅವರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ಸರ್, ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ KPCC ಕೊಡಲಿ ಅಂತನಾ, ಹೆಂಗೆ ಸರ್? ಇಲ್ಲ, ಅದನ್ನು DCM CM ಅವರು ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.